ರೇಷನ್ ಕಾರ್ಡ್ KYC ಮಾಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ, ಡಿಲೀಟ್ ಆಗುತ್ತೆ ಅನ್ನುವಂಥ ನ್ಯೂಸ್ಗಳನ್ನು ನೀವು ಕೇಳಿರ್ತೀರಾ. KYC ಮಾಡೋದಕ್ಕೆ ಕೊನೆ ದಿನಾಂಕ ಬಂದು ಸೆಪ್ಟೆಂಬರ್ 30ನೇ ತಾರೀಕು ಅಂತ ಕೂಡ ಕೇಳಿಸ್ಕೊಂಡಿರ್ತೀರಾ. ಹಾಗಾದರೆ ನಿಮ್ಮ ರೇಷನ್ ಕಾರ್ಡು ಆಲ್ರೆಡಿ KYC ಆಗಿದೆಯಾ ಅಥವಾ ನೀವು ಮಾಡಿಸ್ಬೇಕಾ? ನಾವು ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ, KYC ಆಗಿದೆಯಾ ಆಗಿಲ್ವಾ ಅಂತ ನೀವು ಮೊಬೈಲಲ್ಲೇ ತಿಳ್ಕೊಳ್ಳೋದು ಹೇಗೆ ಅಂತ ಅದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೇರಾ ರೇಷನ್ ಅನ್ನುವಂಥ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಸೊ ನೀವು ಬೆನಿಫಿಷರಿ ಆಗಿರೋದ್ರಿಂದ ಬೆನಿಫಿಷರಿ ಹೋಗ್ಬಿಟ್ಟು ನೀವು ಆಧಾರ್ ನಂಬರ್ನ ಕ್ಲಿಯರಾಗಿ ಹೊಡೀರಿ. ನಿಮ್ಮ ಏನು 16 ಸಂಖ್ಯೆಯ ಆಧಾರ್ ನಂಬರ್ ಏನಿದೆ ಅದನ್ನು ನೀವು ಅಲ್ಲಿ ಟೈಪ್ ಮಾಡಿ. ಸೊ ದಯವಿಟ್ಟು ಕ್ಲಿಯರಾಗಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಅದಾದಮೇಲೆ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಇದೆ. ಸೊ OTP ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ. ಆ OTPನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ OTP ವೆರಿಫಿಕೇಷನ್ ಆಗುತ್ತೆ. ನಂತರ ನಿಮ್ಮ OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ. ನೆಕ್ಸ್ಟ್ ಆಪ್ಷನ್ ಏನಂದರೆ ಒಂದು MPIN ಅನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು ನೀವು. ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಇವಾಗ ನಿಮ್ಮ ಮೊಬೈಲಲ್ಲಿ ವಿಸಿಬಲ್ ಆಗುತ್ತೆ. ಅಂದರೆ ನಿಮ್ಮ ಮನೆಯ ಮುಖ್ಯ ಸದಸ್ಯರ ಹೆಸರು, ಯಾರ ಹೆಸರಲ್ಲಿ ರೇಷನ್ ಕಾರ್ಡ್ ಇದೆ ಅವರ ಹೆಸರು. ಸೊ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಅಲ್ಲೇ ಕೆಳಗಡೆ ಇದೆ ನೋಡಿ ಕ್ಲಿಯರಾಗಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಹೆಸರುಗಳಿದೆ ಅದೆಲ್ಲನೂ ಕ್ಲಿಯರಾಗಿ ಅಲ್ಲೇ ಬಂದ್ಬಿಡುತ್ತೆ. ಸೊ ಇಲ್ಲಿ ನಿಮಗೆ KYC ವೆರಿಫೈಡ್ ಅಂತ ಕಾಣ್ತಿದೆ ನೋಡಿ. ಅದರಿಂದಾಗಿ ಹಸಿರು ಕಲರಲ್ಲಿ KYC ವೆರಿಫೈಡ್ ಅಂತ ಇದ್ದರೆ ನಿಮ್ಮ KYC ಆಲ್ರೆಡಿ ವೆರಿಫೈ ಆಗಿದೆ ಅಂತ ಹೇಳ್ಬಿಟ್ಟು, ಅಥವಾ ರೆಡ್ ಕಲರಲ್ಲಿ ನಾಟ್ ವೆರಿಫೈಡ್ ಅಂತ ಇದ್ದರೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ನೋಡ್ಕೊಳ್ಬೋದು ವೆರಿಫೈ ಆಗಿಲ್ಲ ಅಂತ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಸದ್ಯಕ್ಕೆ KYC ಆ್ಯಪ್ಗಳು ಸ್ವಲ್ಪ ಸರ್ವರ್ ಬ್ಯುಸಿ ಇರೋದ್ರಿಂದ ನಿಮ್ಮ ಹತ್ತಿರದ ಏನಿದೆ ಜನತಾ ಬಜಾರ್ ಅಥವಾ ನೀವು ಪಡಿತರ ಎಲ್ಲಿ ತೊಗೊಳ್ತೀರಾ ಅಲ್ಲೋಗ್ಬಿಟ್ಟು ನೀವು KYCನ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಬಟ್